ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೈಕ್ಲಿಂಗ್ ರೈಡಿಗೆ ಹೋಗ್ತಿದ್ವಿ. ಸೊ ಇವತ್ತು ನಾನು ಹೋಗ್ತಿರೋದು ಬಂದ್ಬಿಟ್ಟು ಕಬ್ಬನ್ ಪಾರ್ಕ್. ಸೊ ಇಲ್ಲಿಂದ ಅದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಇದೆ. ಕಬ್ಬನ್ ಪಾರ್ಕ್ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಬರಬೇಕು. ಸೊ ಲೆಟ್ಸ್ ಗೋ. ಸೊ ನಾವಿನ್ನೇನು ಆಲ್ಮೋಸ್ಟ್ ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ದೀವಿ. ಇವತ್ತು ಇನ್ನೂ 1 ಕಿಲೋಮೀಟರು ಇಲ್ಲ 1.5 ಕಿಲೋಮೀಟರ್ ಹೋದರೆ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇರೋ ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರ ಹೋಗ್ತೀವಿ. ಸೊ ಅಲ್ಲಿಂದ ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಆದಮೇಲೆ ಕಬ್ಬನ್ ಪಾರ್ಕ್ ಒಳಗಿಂದನೇ ನಾವು ಸೆಂಟ್ರಲ್ ಲೈಬ್ರರಿ ಹತ್ರ ಹೋಗ್ಬೇಕು. ಸೊ ನಾನೀಗ ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರ ರೀಚ್ ಆಗಿದ್ದೀನಿ. ಸೊ ಕಾಣಿಸ್ತಿದೆಯಲ್ಲ, ಇದೆ ಕಬ್ಬನ್ ಪಾರ್ಕ್ ಎಂಟ್ರಿ ಇರೋದು. ಇವಾಗ ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಿ ಇದೇ ಎಂಟ್ರಿಯಲ್ಲಿ ಒಳಗಡೆ ಹೋಗಬೇಕು. ಅಲ್ಲಿ ಹೋಗಿ ಆ ಕಡೆಯಿಂದ ಸೆಂಟ್ರಲ್ ಲೈಬ್ರರಿವರೆಗೂ ನಾವು ಹೋಗ್ತೀವಿ. ಅದು ಆಲ್ಮೋಸ್ಟ್ ಒಂದೂವರೆ ಇಲ್ಲ 1 ಕಿಲೋಮೀಟರ್ ಕಬ್ಬನ್ ಪಾರ್ಕ್ ಒಳಗೆ. ಸೊ ನೋಡಿ ಗಾಯ್ಸ್, ಇದೆ ಕಬ್ಬನ್ ಪಾರ್ಕ್. ಈ ಕಡೆ ಹೋದರೆ ನೀವು ಹೈಕೋರ್ಟ್ಗೆ ಇಲ್ಲ ವಿಧಾನಸೌಧ ಕಡೆ ಹೋಗ್ತೀರಾ. ದಿಸ್ ಇಸ್ ಬಾಲ್ ಭವನ್. ಸೊ ಇಲ್ಲಿ ಆನ್ ದ ವೇ ನಿಮ್ಗೊಂದು ಲೇಕ್ ಕಾಣಿಸುತ್ತೆ. ಮೇ ಬಿ ಇಲ್ಲಿ ಕಾಣಿಸ್ತಿರ್ಬೋದು. ಇಟ್ಸ್ ನಾಟ್ ಎ ಲೇಕ್, ಐ ಥಿಂಕ್ ಇಟ್ಸ್ ಅ ಸ್ಮಾಲ್ ಪಾಂಡ್. ನೋಡಿ, ತಾವರೆ ಹೂವು ಎಲ್ಲ ಇದೆ. ಓಕೆ, ನಾವು ಲೆಟ್ಸ್ ಗೋ ಟು ಸೆಂಟ್ರಲ್ ಲೈಬ್ರರಿ. ನೋಡಿ, ಇದು ಸೆಂಟ್ರಲ್ ಲೈಬ್ರರಿ. ಸೊ ನಾವು ಸೆಂಟ್ರಲ್ ಲೈಬ್ರರಿ ಬ್ಯಾಕ್ ಸೈಡ್ ಇದ್ದೀವಿ. ಲೈಬ್ರರಿ ಕಡೆ ಎಲ್ಲ ಏನೋ ರಿನೋವೇಟಿಂಗ್ ವರ್ಕ್ ನಡೀತಿದೆ ಅನ್ಕೋತೀನಿ. ಮೇ ಬಿ ಮಳೆ ಬರ್ತಿರೋದ್ರಿಂದ ಏನಾದ್ರು ರಿನೋವೇಟ್ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ. ಬಿಕಾಸ್ ಎಲ್ಲ ಕಡೆ ವಿಂಡೋಸ್ಗೆಲ್ಲ ಏನೋ ಕವರಿಂಗ್ ಹಾಕಿದ್ದಾರೆ. ಮೇ ಬಿ ನೀರು ಹೋಗ್ಬಾರ್ದು ಅಂತ ಏನೋ. ಸೊ ಇದು ಫ್ರಂಟ್ ಸೈಡ್ ವ್ಯೂ ಇದೆ. ಇವಾಗ ಅಲ್ಲಿ ಮಳೆ ಬರ್ತಿತ್ತು, ಸೊ ಕವರಿಂಗ್ ಮಾಡಿದ್ರು ವಿಂಡೋಸ್ಗೆ ಅಂತಂದಲ್ಲ. ಸೊ ಅದು ಮಳೆಗೋಸ್ಕರ ಅಲ್ಲ. ಸೊ ಅಲ್ಲಿ ಕೆಲಸ ಮಾಡೋ ಒಬ್ರು ವಾಚ್ಮೆನ್ ಇದ್ರು, ಅವ್ರನ್ನ ಕೇಳಿದೆ ಏನಕ್ಕೆ ಈ ಥರ ಹಾಕಿದ್ದಾರೆ ಅಂತ. ಅವ್ರು ಹೇಳಿದ್ರು ಏನೋ ಶೂಟಿಂಗ್ ನಡೀತಿದೆ ಅಂತ. ಸೊ ಯಾವುದೋ ಮೂವಿ ಶೂಟಿಂಗ್ ನಡೀತಿದೆ, ಅದಕ್ಕೋಸ್ಕರ ಅವ್ರು 2 ಡೇಸ್ಗೆ ಇದರ ಮೇ ಬಿ ಇಂಡೋರ್ ಶೂಟಿಂಗ್ ಮಾಡ್ತಿದ್ದಾರೆ ಅನ್ಕೋತೀನಿ ಲೈಬ್ರರಿ ಒಳಗಡೆ. ಸೊ ಅದಕ್ಕೆ ಲೈಟ್ಸು ಜಾಸ್ತಿ ಬ್ರೈಟಾಗಿ ಕಾಣಬಾರ್ದು ಅಂತ ಎಲ್ಲ ಕಡೆ ವಿಂಡೋಸ್ನ ಕವರ್ ಮಾಡಿದ್ದಾರೆ. ಸೊ ಇದಾಗಿದೆ ನಿಮಗೆ ಫ್ರಂಟ್ ವ್ಯೂ ಆಫ್ ದಿ ಸೆಂಟ್ರಲ್ ಲೈಬ್ರರಿ. ಸೊ ಈ ರೋಡು ನಿಮಗೆ ಕಾರ್ಪೊರೇಷನ್ ಕಡೆಗೆ ಹೋಗುತ್ತೆ. ಸೊ ಈಗ ನಾನು ಕಬ್ಬನ್ ಪಾರ್ಕ್ ಮಧ್ಯದಲ್ಲಿದ್ದೀನಿ. ಸೊ ನೀವು ನೋಡ್ಬೋದು ಹೌ ಗುಡ್ ದ ವ್ಯೂ ಈಸ್ ಇನ್ಸೈಡ್ ದಿ ಕಬ್ಬನ್ ಪಾರ್ಕ್. ಆ್ಯಂಡ್ ಹಿಯರ್ ಈಸ್ ಮೈ ಸೈಕಲ್. ಇಲ್ಲಿ ವ್ಯೂ ನೋಡ್ತಿದ್ರೆ ನಿಮಗೆ ಯಾವುದೋ ಬೇರೆ ಬಂದಿರೋದ್ರಾಗೆ ಯಾವುದು ನಾನು ಸಡನ್ನಾಗಿ ನೋಡ್ಬಿಟ್ಟು ನರಿ ಅನ್ಕೊಂಬಿಟ್ಟೆ. ನೋಡ್ಬೇಕು ಹಾಗೆ ಇದೆ, ಬಟ್ ಇದಕ್ಕೆ ಬಾಲನೇ ಇಲ್ಲ. ಒಂದು ಸೆಕೆಂಡ್ ಭಯನೇ ಬಿದ್ದೋದು, ಅದೇನಿದು ಸಡನ್ನಾಗಿ ಬಂದ್ಬಿಡ್ತು ಅಂತ. ಸೌಂಡೇ ಇಲ್ಲ, ಬರ್ಬೇಕಾ ಕಾಲ ಹತ್ರ ನೋಡ್ತೀನಿ ನಿಂತಿದ್ದೆ. ಈ ಮರ ಫುಲ್ ಚಿಗುರಿ ಇರುತ್ತಲ್ಲ, ಫುಲ್ಲು ಮರದಲ್ಲಿ ಫುಲ್ಲು ಎಳೆ ಇರ್ಬೇಕಾದ್ರೆ
ಕೆಳಗಡೆ ಬಿಸಿಲೇ ಬರಲ್ಲ, ಫುಲ್ ನೆರಳು ಕತ್ತಿ ಥರ ಕಾಣಿಸುತ್ತೆ. ಇದು ಮತ್ತೆ ಬಂತಲ್ಲ ಅವರು. ಅವನು ಅವನು ಹ್ಞೂ ನರಿ ಅಲ್ಲ ಬ್ರೋ, ನಾಯಿನೇ ಪಾಪ. ಗುಡ್ ಪೆಟ್. ಇದ್ರ ಕೂದಲು ನೋಡಿ ನರಿ ಥರನೇ ಕಾಣ್ತೈತೆ ಪಾಪ. ಇದು ಊಟ ಮಾಡ್ತಾ ಇಲ್ಲಿರೋ ನಾಯಿಗಳಿಗೆ ಆ್ಯಕ್ಚುಲಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವ್ರು ಬಂದು ಊಟ ಹಾಕ್ತಾ ಇರ್ತಾರೆ ರೆಗ್ಯುಲರಾಗಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ. ಸೊ ಅದರಿಂದನೇ ಇವು ಬದುಕಿರೋದು, ಇಲ್ಲಾಂದರೆ ತುಂಬಾ ಕಷ್ಟ, ಇದಕ್ಕೆ ಆಹಾರ ಸಿಗಲ್ಲ. ಬಾಯ್, ಟಾಟಾ. ನೀವು ಏನಾದರೂ ಕಬ್ಬನ್ ಪಾರ್ಕ್ಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಅಂದರೆ ಲೈಕ್ ಯು ಆರ್ ಔಟ್ ಆಫ್ ದಿ ಸಿಟಿ, ಆದರೂ ಇಲ್ಲಿ ಸ್ವಲ್ಪ ರೋಡ್ ಇರೋದ್ರಿಂದ ಗಾಡಿ ಸೌಂಡ್ ಎಲ್ಲ ಬರ್ತಿರ್ಬೋದು. ಬಟ್ ಕಂಪೇರ್ ಟು ಮನೇಲಿರೋದಕ್ಕಿಂತ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ನಮಗೆಲ್ಲರಿಗೂ ನೆಮ್ಮದಿಯಾಗಿ ಅನಿಸುತ್ತೆ. ನೀವು ಬೇಕಾದ್ರೆ ಬನ್ನಿ, ಬಂದು ಟೈಮ್ ಸ್ಪೆಂಡ್ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಾಗಿ ನಾನು ಇವತ್ತು ಕಬ್ಬನ್ ಪಾರ್ಕ್ ಬಂದಿದ್ದು ಜಸ್ಟ್ ಒಂದು ಸೈಕ್ಲಿಂಗ್ ರೈಡ್ ಮಾಡಿ ಅದಾದಮೇಲೆ ನನ್ನ ಸೈಕಲ್ ಏನಿದೆ ಇದನ್ನು ರಿವ್ಯೂ ಮಾಡೋಣ ಅಂತ. ಯಾಕಂದರೆ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 6 months ಆಗ್ತಿದೆ. ಸೊ ಇದನ್ನು ರಿವ್ಯೂ ಮಾಡಿ ಅದರದ್ದು ವೀಡಿಯೋ ಹಾಕ್ತೀನಿ, ಸಪ್ರೇಟ್ ವೀಡಿಯೋ ಹಾಕಿರ್ತೀನಿ. ಸೊ ಅದ್ರ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ನಾನು ಕಬ್ಬನ್ ಪಾರ್ಕ್ ಎಂಟ್ರಿ ಇನ್ನೊಂದು ಗೇಟ್ ಏನಿದೆ ಕಾರ್ಪೊರೇಷನ್ BBMP ಆಫೀಸ್ ಹತ್ರ, ಆ ಗೇಟ್ ಹತ್ರ ಇದ್ದೀನಿ. ಸೊ ಇಲ್ಲೇ ನಿಮಗೆ ವೀಕೆಂಡಲ್ಲಿ ಸೈಕಲ್ಸ್ ಎಲ್ಲ ಕೊಡ್ತಾರೆ. ಲೈಕ್ ನೀವು ID ಪ್ರೂಫ್ ಕೊಟ್ಟು ಅದಕ್ಕಿಂತ ಸ್ವಲ್ಪ ಅಮೌಂಟ್ ಚಾರ್ಜ್ ಆಗುತ್ತೆ, 25 or 30 ಸಮಥಿಂಗ್. ಲಾಂಗ್ ಬ್ಯಾಕ್ 25 ಇತ್ತು, ಬಟ್ ಇವಾಗ ಎಷ್ಟಿದೆ ಗೊತ್ತಿಲ್ಲ. ಸೊ ಅದು ನೀವು ಪೇ ಮಾಡಿ ಸೈಕಲ್ ತೊಗೊಂಡು ರೈಡ್ಗೆ ಹೋಗ್ಬೋದು. ಆ್ಯಂಡ್ ಈ ಪಾತ್ ಏನಿದೆ ಅಲ್ವಾ, ಈ ಪಾತು ರನ್ನಿಂಗ್ಗೆ ಮತ್ತು ಸೈಕ್ಲಿಂಗ್ ಅಂತಲೇ ಮಾಡಿರೋದು. ಇದು ಆಲ್ಮೋಸ್ಟ್ ಒಂದು 1.5 kilometers ಈ ರೂಟಲ್ಲಿ ಹೋಗುತ್ತೆ. ಮತ್ತು ಬೇರೆ ಕಡೆಯಿಂದ ಈ ಕಡೆಯಿಂದ ಹೋದರೆ ಇದು ಆಲ್ಮೋಸ್ಟ್ ಒಂದು ತುಂಬ ದೂರ, ಲೈಕ್ ಹೈಕೋರ್ಟ್ವರೆಗೂ ಹೋಗುತ್ತೆ. ಸೊ ನೀವು ಯಾವ ಥರ ಬಂದರೆ ಈ ಪಾತ್ನ ಮಿಸ್ ಮಾಡದೆ ಈ ಪಾತಲ್ಲಿ ಸೈಕ್ಲಿಂಗ್ ಮಾಡಿ, ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ಈ ಪಾತ್ ಹೇಗಿದೆ ಅಂತ. ಲೈಕ್ ಆಫ್ ರೋಡಿಂಗ್ ಥರನೇ ಇದೆ. ಆಫ್ ರೋಡಿಂಗ್ ಫೀಲ್ ಏನು ನಿಮಗೆ ಬೇಕು ಅಂತೀರಾ, ಸೊ ಅದನ್ನು ಈ ರೋಡಲ್ಲಿ ನೀವು ಲೈಕ್ ಈ ಪಾತಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಈ ಪಾತಲ್ಲಿ ನೀವು ಸ್ಟ್ರೈಟ್ ಹೋಗ್ತಿದ್ರೆ ಲೈಕ್ ಆಚೆ ಕಡೆ ಏನು ಪೊಲ್ಯೂಷನ್ನು ಏನು ನಿಮ್ಗೆ ಗೊತ್ತಾಗಲ್ಲ. ಲೈಕ್ ಇವಾಗ ಎಂಟ್ರಿಂಗ್ ಇಂಟು ಅ ಫಾರೆಸ್ಟ್ ಅಂತ ನಿಮ್ಗೊಂದು ಫೀಲ್ ಬರುತ್ತೆ. ನೀವೊಂದು ಫಾರೆಸ್ಟ್ ಒಳಗಡೆ ಬಂದಿದ್ದೀರಾ ಅಂತ ಒಂದು ಫೀಲು ಅಷ್ಟು ಚೆನ್ನಾಗಿದೆ ಈ ಕಡೆ ಇರೋ ಸೈಡ್ ಆಫ್ ದಿ ಕಬ್ಬನ್ ಪಾರ್ಕ್. ಮೇ ಬಿ ನೀವು ವೀಕೆಂಡ್ಸಲ್ಲಿ ಬಂದರೆ ಸ್ವಲ್ಪ ಜನ ಜಾಸ್ತಿ ಇರ್ಬೋದು. ಆ್ಯಂಡ್ ಮಾರ್ನಿಂಗ್ಸಲ್ಲಿ ರನ್ನಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ನೀವು ಯಾವ್ದಾದ್ರು ವೀಕ್ ಡೇಸಲ್ಲಿ ನಿಮ್ಮ ಸೈಕಲ್ ತೊಗೊಂಬಂದು ಈ ಕಡೆ ಸೈಕ್ಲಿಂಗ್ ಮಾಡ್ಬೋದು. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಗೋ ಇನ್ ಟು ದಿ ನೇಚರ್. ಸೊ ಇಲ್ಲಿ ಲೆಫ್ಟ್ ಟರ್ನ್ ತೊಗೊಂಡು ಹೀಗೆ ಹೋಗಬೇಕು, ಹೀಗೆ ಸ್ಟ್ರೈಟ್ ಹೋಗಿ ಮತ್ತೆ ಅಲ್ಲಿ ರೈಟ್ ಟರ್ನ್ ತಗೋಬೇಕು. ಆ್ಯಂಡ್ ನೀವು ರನ್ನಿಂಗ್ ಏನಾದ್ರು ಬರ್ತೀರಾ ಅಂದರೆ ಇಲ್ಲಿ ಸ್ವಲ್ಪ ಕಲ್ಲಿರೋದ್ರಿಂದ ಹುಷಾರಾಗಿ ರನ್ನಿಂಗ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ನಾಟ್ ಮೇಡ್ ಫಾರ್ ರನ್ನಿಂಗ್ ಅಂತ. ಚೆನ್ನಾಗಿ ನಿಮಗೆ ಶಾಕ್ ಅಬ್ಸಾರ್ಬರ್ ಇರೋ ಶೂಸ್ ಹಾಕೋಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ನೀಸ್ ಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಬೀಳುತ್ತೆ ಇಲ್ಲೇನಾದ್ರು ನೀವು ರನ್ನಿಂಗ್ ಮಾಡ್ತೀರಾ ಅಂದರೆ. ನಿಮ್ಗೆ ಸೌಂಡ್ ಗೊತ್ತಾಗ್ತಿರ್ಬೋದು, ಆಚೆ ಇರೋ ವರ್ಲ್ಡ್ದು ಏನು ಸೌಂಡೇ ಕೇಳಿಸ್ತಿಲ್ಲ, ಫುಲ್ ಪ್ರಶಾಂತವಾಗಿದೆ.
ತುಂಬ ಸೈಲೆನ್ಸ್ ಆಗಿದೆ. ಈ ಕಡೆ ತುಂಬಾ ನಾಯಿಗಳಿದ್ದಾವೆ. ಆ್ಯಕ್ಚುಲಾಗಿ ಇದು ಎಷ್ಟೊಂದು ಎಳೆ ಏನಕ್ಕೆ ಇಲ್ಲಿ ಬಿದ್ದಿದೆ ಅಂದರೆ, ನೆನ್ನೆ ನೈಟು ಮಳೆ ಬಂತು, ತುಂಬ ಜೋರಾಗಿ ಮಳೆ ಬಂತು. ಆದ್ದರಿಂದ ತುಂಬ ಮರ ಎಲ್ಲ ಡ್ಯಾಮೇಜ್ ಆಗಿ ಮುರಿದೋಗಿರೋದೆಲ್ಲ ಇದೆ. ಆ್ಯಕ್ಚುಲಾಗಿ ಆ ಕಡೆ ಯಾವುದೋ ಒಂದು ಮರನೂ ಬಿದ್ದೋಗಿತ್ತು. ಆವಾಗ ನಾನು ವೀಡಿಯೋ ಶೂಟ್ ಎಲ್ಲ ಮಾಡಲಿಲ್ಲ. ನೋಡಿ, ಹೀಗೆ ಸ್ಟ್ರೈಟ್ ಹೋಗಿ ನೀವು ಮತ್ತೆ ರೈಟ್ ತೊಗೊಂಡು ಹಾಗೆ ಹೋದರೆ ನೀವು ಸೆಂಟ್ರಲ್ ಲೈಬ್ರರಿ ರೀಚ್ ಆಗ್ತೀರಾ. ಇನ್ಸ್ಟೆಡ್ ಆಫ್ ಕಮಿಂಗ್ ಇನ್ ದಿ ಟಾರ್ ರೋಡ್, ಈ ಆಫ್ ರೋಡಿಂಗಲ್ಲಿ ನೀವು ಬರ್ಬೋದು. ನಾನು ಡ್ರೈನೇಜ್ ಪಾತ್ ಒಂದಿದೆ ಅಂತ ಹೇಳಿದ್ನಲ್ಲ, ಅದು ಇದೆ. ಲೈಕ್ ಮಳೆ ಬಂದಾಗೆಲ್ಲ ನೀರು ಹೋಗುತ್ತೆ. ಕಬ್ಬನ್ ಪಾರ್ಕಲ್ಲಿ ಬೀಳೋ ನೀರೆಲ್ಲ ಈ ಡ್ರೈನೇಜ್ಗೆ ಕನೆಕ್ಟ್ ಆಗೋ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ. ಸೊ ಇಲ್ಲಿಂದ ನೀರು ಹೇಗೆ ಬಂದು ಹಿಂಗೆ ಹೋಗುತ್ತೆ. ಇದು ಮತ್ತೆ ಇನ್ನೊಂದು ಕಾರ್ನರ್ ಆಫ್ ದಿ ಕಬ್ಬನ್ ಪಾರ್ಕ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಲೈಕ್ ಒಂದು ಪಾಂಡ್ ಥರ ಮಾಡಿದ್ದಾರೆ. ಸೊ ಆ ಪಾಂಡಿಗೆ ಈ ನೀರೆಲ್ಲ ಆ ಪಾಂಡಿಗೆ ಹೋಗುತ್ತೆ. ಆ ಪಾಂಡಲ್ಲಿ ಹೋಗಿ ಅಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಅಲ್ಲಿರೋ ನೀರು ಏನು ಕಬ್ಬನ್ ಪಾರ್ಕಲ್ಲಿರೋ ಬರ್ಡ್ಸು ಮತ್ತು ಬೇರೆ ಅನಿಮಲ್ಸ್ ಇದೆ, ಅದಕ್ಕೆ ಯೂಸ್ ಆಗುತ್ತೆ ಅಷ್ಟೆ. ಸೊ ಡೆಕೆಥಾನಲ್ಲಿ ಹಿಂಗೆ ಸೈಕ್ಲಿಂಗ್ ರೈಡ್ ಮಾಡಬೇಕಾದ್ರೆ ನಾನು ಒಂದು ಸ್ಪಾಟ್ ಲೊಕೇಟ್ ಮಾಡಿದ್ದೆ. ಸೊ ಈ ಸ್ಪಾಟ್ ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ. ಸೊ ನಿಮಗೆ ಚೆನ್ನಾಗಿ ಕಾಣಿದೆ. ಲೈಕ್ ಯು ಆರ್ ಇನ್ ಟು ಫಾರೆಸ್ಟ್, ಮಸ್ತಾಗಿದೆಯಲ್ಲ. ಲೈಕ್ ಈ ಥರ ಒಂದು ಸ್ಪಾಟಿಗೆ ಬಂದು, ಆ್ಯಂಡ್ ಇಲ್ಲಿ ನಾನು ವ್ಲಾಗಿಂಗ್ನು ಸಹ ಮಾಡಿದ್ದೀನಿ. ಏನು ರಿವ್ಯೂ ಮಾಡ್ತಿದ್ದೆ, ಸೈಕ್ಲಿಂಗ್ ರಿವ್ಯೂ, ಅದನ್ನು ನಾನು ಮಾಡಿದ್ದೀನಿ. ಇದೇ ಸೈಕಲ್ ರಿವ್ಯೂ ಮಾಡಿ ನಿಮಗೆ ವಿಡಿಯೋ ಹಾಕಿರ್ತೀನಿ, ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇಲ್ಲ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡಿ. ಆ್ಯಂಡ್ ಇವಾಗ ನಾವು ಆಫ್ ರೋಡಿಂಗ್ ಸೈಕ್ಲಿಂಗ್ ಏನು ಮಾಡಬೇಕು ಇಲ್ಲಿಂದ ಮಾಡೋಣ. ಆ್ಯಕ್ಚುಲಾಗಿ ಇಲ್ಲೆಲ್ಲ ಸೈಕಲ್ ತಗೊಬರೋ ಹಾಗಿಲ್ಲ, ಬಟ್ ನಾನು ತಂದಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇಲ್ಲೇನಾದ್ರು ವಾಚ್ಮೆನ್ ಅವ್ರು ಯಾರಾದ್ರು ಬಂದರೆ ಸರಿಯಾಗಿ ನಿಮಗೆ ಬೈಕ್ ಕಳಿಸ್ತಾರೆ, ಬಿಕಾಸ್ ನೀವು ಈ ಕಡೆ ಎಲ್ಲ ಸೈಕ್ಲಿಂಗ್ ಮಾಡೋ ಹಾಗಿಲ್ಲ. ಸೊ ಇದು ಪಾತ್ ಚೆನ್ನಾಗಿದೆ, ಬಟ್ ಇಲ್ಲೆಲ್ಲ ಸೈಕ್ಲಿಂಗ್ ಪಾತ್ ಅಲ್ಲ, ಇದು ಬೇರೆಯೇ ಪಾತ್ಗೆ ಕನೆಕ್ಟ್ ಆಗುತ್ತೆ. ಸೊ ಆವಾಗಲೇ ನಾವೇನು ಸೈಕ್ಲಿಂಗ್ ಪಾತಲ್ಲಿ ಬಂದ್ವಿ, ಇದು ಮತ್ತೆ ಅದೇ ಪಾತ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ರೈಟ್ ತೊಗೊಂಡ್ರೆ ನಾವು ಸೆಂಟ್ರಲ್ ಲೈಬ್ರರಿಗೆ ಹೋಗಿ ಅಲ್ಲಿಂದ ಹೋಗಬೇಕಾಗಿದೆ. ಸೊ ಆ್ಯಕ್ಚುಲಾಗಿ ಅಲ್ಲಿ ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡಬೇಕಾಗಿದೆ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಇವಾಗ. आणि पार्कमध्ये ಮುಂದಾಗತ್ತೆ. ಸೊ ನೋಡಿ, ನಾವಿವಾಗ ಸೆಂಟ್ರಲ್ ಲೈಬ್ರರಿ ಹತ್ರ ಬಂದಿದ್ದೀವಿ. ನಿಮಗೆ ಕಾಣಿಸ್ತಿರ್ಬೋದು ಲೈಬ್ರರಿ. ಆ್ಯಕ್ಚುಲಾಗಿ ಇವಾಗ ಅಲ್ಲೇನೋ ಶೂಟಿಂಗ್ ಮಾಡ್ತಿದ್ದಾರೆ, ಒಳಗಡೆ ಅಲೋ ಮಾಡಲ್ಲ.
ಹಿಂಗೆ ನೀವು ಸ್ಟ್ರೈಟ್ ಹೋಗಿ ಅಲ್ಲಿ ಇನ್ನೊಂದು ರೋಡ್ ಬರುತ್ತೆ, ಹಂಗಿಂದ ಹೋದರೆ ನೀವು ವಿಧಾನಸೌಧಗೂ ಕನೆಕ್ಟ್ ಆಗುತ್ತೆ ಇದು.